ಇವತ್ತು ಹೈದ್ರಾಬಾದ್ಗೆ ಲೋಡ್ ಇತ್ತು. ಹೈದ್ರಾಬಾದ್ ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಹೈದ್ರಾಬಾದ್ಗೆ ಬಂದೆ. ನೈಟ್ ವಾಪಸ್ ಬಂದ್ಬಿಡೋದೆ ಅಂತ ಹೇಳ್ದ. ಬಂದಮೇಲೆ ಗೊತ್ತಾಯಿತು ನೈಟ್ ಆಗೋಲ್ಲ, ನಾಳೆ ಮಾರ್ನಿಂಗ್ ಆಗುತ್ತೆ ಅಂತ. ನನ್ನ ಫ್ರೆಂಡ್ ಗಾಡಿಗೆ 3 ಟನ್ ಲೋಡ್ ಹಾಕ್ಕೊಂಡು ರ್ಯಾಕೆಟ್ ಹೋದಂಗೆ ಹೋದ್ರಿ ಹೈದ್ರಾಬಾದ್ಗೆ ನಾವು. ಈ ಹೈದ್ರಾಬಾದನ್ನ ಟ್ರಾಫಿಕ್ಕು ನಮ್ಮ ರಾಕೆಟ್ನು ಕೂಡ ಅಡ್ಡಾಕಿ ಸೈಡಲ್ಲಿ ನಿಲ್ಲಿಸ್ಬಿಡೋದ. ನಮ್ಮ ರಾಕೆಟು ಒಂದು 3-4 ಟೋಲ್ ದಾಟಿದ ಮೇಲೆ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಒಂದು 5 ನಿಮಿಷ ಸೈಡಲ್ಲಿ ನಿಲ್ಲಿಸ್ಕೊಂಡ್ರಿ. 5 ನಿಮಿಷ ರೆಸ್ಟ್ ಮಾಡಿದ್ಮೇಲೆ ಹಿಂಗೆ ಇದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮತ್ತೆ ನಮ್ಮ ರಾಕೆಟ್ನ ಸ್ಟಾರ್ಟ್ ಮಾಡಿದ್ರಿ. ನಾವು ತಂದಿರೋ ಐಟಮು ಫ್ರೆಶ್ ಆಗಿರಲಿ ಅಂದ್ಬಿಟ್ಟು ಕರ್ನೂಲ್ ಹತ್ರ ಸ್ಟಾಪ್ ಮಾಡಿ ನಮ್ಮ ಗಾಡಿನ ಅದಕ್ಕೊಂದು ಅರ್ಧ ಟ್ಯಾಂಕರ್ ನೀರು ಬಿಟ್ಟು ಐಟಮು ತಣ್ಣಗಿರಲಿ ಅಂದ್ಬಿಟ್ಟು ನಮ್ಮ ಗಾಡಿನೂ ತಣ್ಣಗಿರಲಿ ಅಂದ್ಬಿಟ್ಟು ಮತ್ತೆ ಪಯಣ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಗಾಡಿಗೆ ಒಂದು ಅರ್ಧ ಟ್ಯಾಂಕರ್ ನೀರು ಇಳಿಸೋಷ್ಟರೊಳಗಡೆ ಇನ್ನೊಂದು 3 ಗಾಡಿ ಬಂದು ವೆಯ್ಟಿಂಗ್ ಲಿಸ್ಟಲ್ಲಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ನಮ್ಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಪಾಸ್ ಮತ್ತೆ ಹೈವೇದಲ್ಲಿ ಅದೇ ರಾಗ ಅದೇ ಆಡು ಅಂತ ಮತ್ತೆ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಮತ್ತೆ ಆ ಟ್ರಾಫಿಕ್ನ ದಾಟ್ಕೊಂಡು ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಕೊಂಡು ಮತ್ತೆ ಬಂಕಿಂದ ಮತ್ತೆ ಬಿಟ್ರಿ. ನಾವು ಹೈದ್ರಾಬಾದ್ ಮಾರ್ಕೆಟ್ ಸೇರೋಷ್ಟೊತ್ತಿಗೆ ಜಾತ್ರೆ ಆಗಿಬಿಟ್ಟಿತ್ತು ಮಾರ್ಕೆಟು. ಈ ಮಾರ್ಕೆಟಲ್ಲಿ ನಮ್ಮ ರಾಕೆಟ್ನ ಒಂದು ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಬೇಗ ಅನ್ಲೋಡ್ ಮಾಡ್ತಾರೆ ಅಂತ ಕಾತ್ಕೊಂಡಿದ್ರಿ. ಅವ್ರು ಅನ್ಲೋಡ್ ಮಾಡೋಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆ ಆಗೋಗಿತ್ತು.